ಅಪ್ಪ ಗಾಡಿ ನಿಲ್ಸಪ್ಪ. ಯಾಕಮ್ಮ? ನನ್ನ ಫ್ರೆಂಡ್ ವರ್ಷಿಣಿ ಯಾಕೋ ಸ್ಕೂಲ್ಗೆ ಹೋಗಿಲ್ಲ. ಯಾಕೆ ವರ್ಷಿಣಿ ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ ಕಣೆ. ಯಾಕೆ ಶಿವಣ್ಣ, ಮಗಳನ್ನ ಸ್ಕೂಲಿಗೆ ಕಳಿಸೋದಲ್ವಾ? ಎಲ್ಲಿ ಸ್ವಾಮಿ, ನಮ್ಮಂಥ ಬಡವರು ಮಕ್ಕಳನ್ನ ಎಲ್ಲಿ ಓದ್ಸೋಕ್ಕಾಗುತ್ತೆ? ನಮ್ಮ ಮನೆಯವರು ಬೇರೆ ಹುಷಾರಿಲ್ಲ, ನನ್ನ ಮಗಳನ್ನ ನೋಡ್ಕೊಂಬರು ಯಾರೂ ಇಲ್ಲ. ಆಮೇಲೆ ಎಲ್ಲ ಫೆಸಿಲಿಟಿ ಇರೋ ಸ್ಕೂಲಿಗೆ ಕಳ್ಸೋಕ್ಕೆ ದುಡ್ಡಿಲ್ಲ. ಇನ್ನೆಲ್ಲಿ ಓದ್ಸೋದು ಸ್ವಾಮಿ ನಾವು? ಏನು ಶಿವಣ್ಣ ನೀನು ಹಂಗನ್ಬೇಡ. ನಮ್ಮಂಥ ಬಡವ್ರಿಗಂತಲೇ ಒಂದು ಸ್ಕೂಲ್ ಇದೆ, ಅದು ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ. ಅಲ್ಲಿ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಎಲ್ಲ ಫೆಸಿಲಿಟಿ ಕೂಡ ಫ್ರೀಯಾಗಿ ಕೊಡ್ತಾರೆ. ಅಲ್ಲಿ ನಿಮ್ಮ ಮಗಳನ್ನು ಅಡ್ಮಿಷನ್ ಮಾಡಿಸಿ. ಹೌದಾ ಸ್ವಾಮಿ? ಏನೇನು ಅಲ್ಲಿ ಫೆಸಿಲಿಟಿ ಕೊಡ್ತಾರೆ? ಉತ್ತಮವಾದಂತಹ ಗ್ರಂಥಾಲಯ ವ್ಯವಸ್ಥೆ ಇದೆ, ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಇದೆ, ಉತ್ತಮವಾದಂತಹ ಪ್ರಯೋಗಾಲಯಗಳಿವೆ. ಆಟದ ಮೈದಾನ ಮತ್ತು ಕ್ರೀಡಾ ಸೌಲಭ್ಯಗಳಿವೆ. ನುರಿತ ಶಿಕ್ಷಕರಿದ್ದಾರೆ. ವೈದ್ಯಕೀಯ ಸೌಲಭ್ಯಗಳಿವೆ. ಗಣಕಯಂತ್ರದ ಪ್ರಯೋಗಾಲಯಗಳಿವೆ. ಉಚಿತ ಸಮವಸ್ತ್ರ ಕೊಡ್ತಾರೆ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕೂಡ ಮಾಡ್ತಾರೆ. ಮ್ಯೂಸಿಕ್ ಕ್ಲಾಸ್ ಕೂಡ ಇದೆ. ಡ್ರಾಯಿಂಗ್ ಕೂಡ ಕಲಿಸ್ಕೊಡ್ತಾರೆ. AR/VR ಲ್ಯಾಬ್ ಕೂಡ ಇದೆ. ಜೊತೆಗೆ 6ರಿಂದ 12ನೇ ತರಗತಿವರೆಗೂ ಕೂಡ ಇದು CBSE ಶಾಲೆ ಕೂಡ ಹೌದು. ಹೌದಾ? ಇಷ್ಟೊಂದು ಫೆಸಿಲಿಟಿ ಐತಾ? ನಂಗಾರೆ ನಾನು ಅದೇ ಸ್ಕೂಲ್ಗೆ ಸೇರಿಸ್ತೀನಿ ನನ್ನ ಮಗಳನ್ನ. ಆಯಿತು, ಇವಾಗ ನಮ್ಮ ಮಗಳು ಸೇರ್ಸೋಕ್ಕೆ ಏನು ಮಾಡ್ಬೇಕು ನಾವು? ಹಂಗಾರೆ ಅರ್ಜಿ ಎಲ್ಲಿ ಸಿಗ್ತಾವೆ ಸ್ವಾಮಿ? ಹತ್ತಿರದ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಈ ಒಂದು ಅರ್ಜಿ ಸಿಗ್ತವೆ. ಅದನ್ನು ಫಿಲ್ ಮಾಡಿ ಪ್ರಾಂಶುಪಾಲರಿಗೆ ಕೊಡಿ. ಹೌದಾ? ತುಮಕೂರಾಗಿ ನನ್ನ ತಮ್ಮನ ಮಗ ಒಬ್ಬ ಇದ್ದಾನೆ, ಅವನು ಎಲ್ಲಿ ಸೇರ್ಸೋದು ಮತ್ತೆ? ತುಮಕೂರಲ್ಲಿ ಬಜನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕೂಡ ಏಕಲವ್ಯ ಮಾದರಿ ವಸತಿ ಶಾಲೆ ಇದೆ. ಅದೊಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ 12 ಮಾದರಿ ವಸತಿ ಶಾಲೆಗಳಿದ್ದಾವೆ. ಸೊ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ. ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 10 ಜನವರಿ 2026ರಿಂದ ಸ್ಟಾರ್ಟ್ ಆಗುತ್ತೆ. 25/1/2026ಕ್ಕೆ ಕೊನೆಯ ದಿನಾಂಕ.